ನನ್ನ ಜೀವಿತ ಹೇಗಿದೆ ಎನ್ನುವುದಾಗಿ ನಿಮ್ಮನ್ನು ನೀವು ಒಂದು ವೇಳೆ ಆಲೋಚನೆ ಮಾಡುವುದಾದರೆ ಪರಿಶುದ್ಧವಾದ ಗ್ರಂಥದಲ್ಲಿ ನಿಮಗೋಸ್ಕರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಏನು ಹೇಳುತ್ತೆ ಗೊತ್ತಾ? ಪ್ರತಿ ಮನುಷ್ಯನ ಒಂದು ಜೀವಿತದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಮನುಷ್ಯನು ಹೇಗಿದ್ದಾನೆ ಎಂಬುದಾಗಿ ನೋಡೋದಾದರೆ 23ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಏನಂತೆ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ಹೇಳಿದೆ. ಈ ವಾಕ್ಯ ಯಾವಾಗ ನಮಗೆ ಅಪ್ಲೈ ಆಗುತ್ತೆ? ಆಲೋಚನೆ ಮಾಡ್ರಿ. ಈ ವಾಕ್ಯ ನಮಗೆ ಯಾವಾಗ ಸರಿ ಹೋಗುತ್ತೆ ಹೇಳ್ರಿ? ಇವಾಗ ನಾವು ಓದಿರುವಂತ ವಾಕ್ಯ ನಮಗೆ ಯಾವಾಗ ಇದು ಸರಿ ಹೋಗುತ್ತೆ? ಸ್ನಾನ ತೆಗೆದುಕೊಳ್ಳುವುದಕ್ಕೆ ಮೊದಲು ನಮ್ಮ ಜೀವಿತ ಹೇಗಿದೆ ಅಂತ. ಎಲ್ಲರೂ ಪಾಪ ಮಾಡಿಯಾ? ಕೆಲವರು ಪಾಪ ಮಾಡಿಯಾ? ಏನಂದ್ರೆ ಎಲ್ಲರೂ ಪಾಪ ಮಾಡಿ. ಇಲ್ಲಿದ್ದವ್ರು ಮಾತ್ರನೇನ? ಪ್ರಪಂಚದಲ್ಲಿದ್ದವರೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ಅದೇ ರೀತಿ ಯಾವಾಗಾದ್ರೂ ಈ ವಾಕ್ಯ ನಮ್ಮ ಜೊತೆ ಮಾತಾಡ್ತಾ ಇದೆಯೋ ಅವಾಗ ನಮಗೊಂದು ವಿಷಯ ಗೊತ್ತಾಗಿದೆ. ಏನು ಗೊತ್ತಾ? ಓಹೋ, ನನ್ನಲ್ಲಿ ಏನಿದೆ? ಪಾಪವಿದೆ ಎಂಬುವ ವಿಷಯ ನಮಗೆ ಅರ್ಥ ಆಗಿದೆ. ಯಾವಾಗಾದ್ರೂ ನಮಗೆ ಪಾಪವಿದೆ ನನ್ನಲ್ಲಿ ಎಂಬ ವಿಷಯ ಅರ್ಥ ಆಗಿದೆಯೋ ಅವಾಗ ದೈವ ಸೇವಕರ ಮುಖಾಂತರ ಅನೇಕ ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ, ಅಥವಾ ದೈವ ಸೇವಕರ ಮುಖಾಂತರ ನಾವು ವಾಕ್ಯವನ್ನು ಕೇಳಿ ನಮ್ಮ ಜೀವಿತ ಹೇಗಿದೆಯೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಿದ್ದೇವೆ. ಅವಾಗ ನಮಗೆ ಒಂದು ಆಲೋಚನೆ ಬಂದಿದೆ. ಏನಂತ? ನನ್ನಲ್ಲಿ ಪಾಪವಿದೆ. ದೇವರನ್ನು ನೋಡಿದಾಗ ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧನಾಗಿರುವ ದೇವರ ಮಕ್ಕಳು ನಾವಾಗಿದ್ದೇವೆ. ಆದರೆ ಆ ಪರಿಶುದ್ಧನಾದಂತ ದೇವರ ಹತ್ತಿರಕ್ಕೆ ನಾನು ಹೋಗಬೇಕಂದರೆ ನನ್ನಲ್ಲಿ ಏನಿರಬಾರದು? ಪಾಪವಿರಬಾರದು ಎಂಬುದಾಗಿ ನಾವು ಯಾವತ್ತಾದ್ರೂ ತಿಳಿದುಕೊಂಡಿದ್ದೇವೋ ಅವತ್ತು ಒಂದು ನಿರ್ಣಯ ಮಾಡಿಕೊಂಡಿದ್ದೇವೆ. ಏನಂತ? ನಾನು ದೇವರ ಬಳಿಗೆ ಹೋಗಬೇಕಂದರೆ ನನ್ನಲ್ಲಿ ಪಾಪವಿರಬಾರದು. ಆ ಪಾಪವಿರಬಾರದು ಅಂದರೆ ನಾನು ಏನು ಮಾಡಬೇಕು ಎಂಬುದಾಗ ಆಲೋಚನೆ ಮಾಡಿದಾಗ ದೇವರ ವಾಕ್ಯ ನಮಗೆ ಒಂದು ಒಳ್ಳೆ ಅವಕಾಶ ಮಾಡಿ ಕೊಟ್ಟಿದೆ. ಏನಂತ? ಯೇಸು ಕ್ರಿಸ್ತನ ರಕ್ತದಲ್ಲಿ ಅವರ ಪಾಪಗಳನ್ನು ಯಾರಾದರೂ ತೊಳೆದುಕೊಂಡು ನನ್ನನ್ನು ನಂಬಿ ನನ್ನ ಮಾರ್ಗದಲ್ಲಿ ನಡೆಯುತ್ತಾರೋ ಅವರು ನನ್ನ ಮಕ್ಕಳಾಗಲಿಕ್ಕೆ ಸಾಧ್ಯವಿದೆ, ಅವಕಾಶವಿದೆ ಎಂಬುದಾಗಿ ನಾವು ದೈವ ಸೇವಕರ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ. ಆ ನಂತರ ನಾವು ಒಂದು ತೀರ್ಮಾನ ಮಾಡಿಕೊಂಡಿದ್ದೇವೆ. ಇವಾಗ ನಾನು ದೀಕ್ಷಾ ಸ್ನಾನ ಮಾಡಿಕೊಂಡು ದೇವರ ಮಗಳು, ದೇವರ ಮಗನು ಎನ್ನಿಸಿಕೊಳ್ಳಬೇಕು ಎಂಬುದಾಗಿ. ಹೌದಾ ಅಲ್ವಾ? ಯಾವಾಗಾದ್ರೂ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವೋ ಅವಾಗ ನಮ್ಮಲ್ಲಿರ್ತಕ್ಕಂಥ ಪಾಪ ಏನಾಗಿದೆ? ಹೊರಟು ಹೋಗಿದೆ. ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಕ್ಕಿಂತ ಮೊದಲು ನಮ್ಮ ಜೀವಿತ ಪಾಪದ ಜೀವಿತ. ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ನಮ್ಮ ಜೀವಿತ ಪರಿಶುದ್ಧ ಜೀವಿತ. ಇದು ಎಲ್ಲರಿಗೂ ಕ್ಲಿಯರ್? ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆಯಾ? ನೀವು ಹೇಳ್ಬೇಕು. ಇವಾಗ ನಾನು ಕೇಳ್ತೀನಿ, ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನಿಮ್ಮ ಜೀವಿತ ಹೇಗಿತ್ತು? ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಹೇಗಿದೆ ನಿಮ್ಮ ಜೀವಿತ? ಇವಾಗ ಅಲ್ಲಿ ಒಂದು ಆಲೋಚನೆ ಮಾಡ್ರಿ. ನಾನು ನಿಜವಾಗ್ಲೂ ವಾಕ್ಯಾನುಸಾರವಾಗಿ ಜೀವಿಸಿ ನಾನು ಪರಿಶುದ್ಧನಾಗಿದ್ದೇನೆ ಎಂಬುವರ ಕೈ ಮೇಲೆ ಮಾಡ್ರಿ. ಯಾಕೆ ನಮ್ಮ ಕೈ ಮೇಲೆ ಬರೋದಿಲ್ಲ ಹೇಳ್ರಿ ಒಂದ್ಸಾರಿ? ಯಾಕೆ ಬರೋದಿಲ್ಲ ನಮ್ಮ ಕೈ ಮೇಲೆ? ಅಂದ್ರೆ ನಾವು ನಿಜವಾಗ್ಲೂ ಇನ್ನೂ ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇಲ್ಲ ಪ್ರಿಯದೇವ್ರ ಮಕ್ಕಳೇ. ಇನ್ನು ನಾವು ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇಲ್ಲ. ಒಂದು ವಿಷಯ ನೀವು ಗಮನಿಸಿರಿ, ಪಾಪವೆಂಬುದು ನಮ್ಮ ಹೃದಯದಲ್ಲಿ ಯಾವಾಗಾದ್ರೂ ಇದೆಯೋ ಅವಾಗ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯ
ಇಲ್ಲ. ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮೊದಲು ನಮ್ಮ ಹೃದಯದಲ್ಲಿ ಪಾಪ ಇದೆಯಲ್ಲ, ದೇವರು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ದೇವರು ನಮ್ಮ ಹೃದಯದಲ್ಲಿ ಯಾವಾಗ ಬಂದಿದ್ದಾರೆ? ಯಾವಾಗಾದ್ರೂ ನಾವು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡಿದ್ದೆವು, ಅವತ್ತು ನಮ್ಮ ಹೃದಯದಲ್ಲಿ ಯಾರು ಬಂದಿದ್ದಾರೆ? ದೇವರು ನಮ್ಮ ಹೃದಯದಲ್ಲಿ ಬಂದಿದ್ದಾರೆ. ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿದಂತ ದೇವರು ನಿಮ್ಮ ಹೃದಯದಲ್ಲಿ ಇದ್ದಾರ? ಆಲೋಚನೆ ಮಾಡೋಣ ಸರ್. ಪಾಪವನ್ನು ನಮ್ಮ ಹೃದಯದಿಂದ ತೆಗೆದು ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ನನ್ನ ಸ್ವಂತ ರಕ್ಷಕನು ಎಂಬುದಾಗಿ ನಾವು ಯಾವಾಗಾದ್ರೂ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ಆಹ್ವಾನಿಸಿದೆವೋ, ಆ ಆಹ್ವಾನಿಸಿದಂತ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇದ್ದಾನ ಇಲ್ವಾ ಎಂಬುದಾಗಿ ಯಾವತ್ತಾದ್ರೂ ಆಲೋಚನೆ ಮಾಡ್ತಾ ಇದ್ದೀರಾ ಪ್ರಿಯ ದೇವ್ರ ಮಕ್ಕಳೇ? ನಮಗೆ ಏನ್ ಆಲೋಚನೆ ಇರುತ್ತೋ ಗೊತ್ತಾ? ಮನೆಯಲ್ಲಿ ಮುಂಜಾನೆ ಚಾಯ್ ಮಾಡಿ ಕುಡಿಯೋದಕ್ಕೆ ಸಕ್ಕರೆ ಇದೆಯಾ, ಚಾಯ್ ಪತ್ತಿ ಇದೆಯಾ, ಮನೆಯಲ್ಲಿ ಜೋಳ ಇದೆಯಾ, ಅಕ್ಕಿ ಇದೆಯಾ, ಇವು ಎಲ್ಲ ಪರೀಕ್ಷೆ ಮಾಡಿಕೊಳ್ಳುತ್ತೇವೆ. ಆದರೆ ನಾನು ಒಂದಾನೊಂದು ದಿವಸ ಯೇಸು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ನಾನು ಆಹ್ವಾನಿಸಿದ್ದೇನೆ. ಆ ಆಹ್ವಾನಿಸಿದಂತ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಇದಾನ ಅಥವಾ ಇಲ್ವಾ ಎಂಬುದಾಗಿ ಯಾವತ್ತಾದ್ರೂ ಪರೀಕ್ಷೆ ಮಾಡ್ತಾ ಇದ್ದೀರಾ ಪ್ರಿಯ ದೇವ್ರ ಮಕ್ಕಳೇ? ಆಲೋಚನೆ ಮಾಡ್ರಿ. ಇವಾಗ ಒಂದು ಸಾರಿ ನಿಮ್ಮ ಹೃದಯವೆಲ್ಲ ನೀವು ಪರೀಕ್ಷೆ ಮಾಡಿಕೊಳ್ಳಿರಿ, ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ಇದಾನ ಅಥವಾ ಇಲ್ವಾ ಎಂಬುದಾಗಿ ವಾಕ್ಯಕ್ಕೆ ಕೇಳುವುದಾದರೆ ವಾಕ್ಯ ನಮ್ಮ ಜೊತೆ ಏನ್ ಮಾತಾಡ್ತಾ ಇದೆಯೋ ಒಂದು ಸಾರಿ ನೋಡ್ರಿ. ಪ್ರಕಟಣೆಯ ಗ್ರಂಥ ಸಿಕ್ಕದವರು ಚೆನ್ನಾಗಿ ನೀಟಾಗಿ ಓದ್ರಿ. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 20ನೇ ವಚನ ನೋಡ್ರಿ. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇದ್ದಾನ ಅಥವಾ ಇಲ್ವಾ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ನಮ್ಮ ಜೊತೆ ಮಾತಾಡುತ್ತೆ. ಈಗೋ ಯಾರು ಮಾತಾಡ್ತಾ ಇದ್ದಾರೆ? ಇದು ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾರೆ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ, ಇಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು? ಯೇಸು ಕ್ರಿಸ್ತನು. ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವು ಎಲ್ಲಿಗೆ ಆಹ್ವಾನಿಸಿದ್ದೇವೆ? ಬಾಗಿಲಲ್ಲ ಅಥವಾ ನಮ್ಮ ಹೃದಯದಲ್ಲ? ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಮ್ಮ ಹೃದಯದಲ್ಲಿ ಆಹ್ವಾನಿಸಿದೇವ, ಬಾಗಿಲಲ್ಲಿ ಆಹ್ವಾನಿಸಿದೇವ? ಹೃದಯದಲ್ಲಿ ಆಹ್ವಾನಿಸಿದೇವಲ್ಲ. ಹೃದಯದಲ್ಲಿರ್ಬೇಕಾದಂತ ಯೇಸು ಕ್ರಿಸ್ತನು ಬಾಗಿಲನ್ನು ಯಾಕೆ ತಟ್ತಾ ಇದ್ದಾನೆ? ಅಂದ್ರೆ ಮನುಷ್ಯನ ಹೃದಯದಲ್ಲಿ ಯೇಸು ಕ್ರಿಸ್ತನು ಇವಾಗ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಏನ್ ಅರ್ಥ ಆಗ್ತಾ ಇದೆರಿ? ದೀಕ್ಷಾ ಸ್ನಾನ ತೆಗೆದುಕೊಂಡವರು ಎಲ್ಲರೂ ಆಲೋಚನೆ ಮಾಡಬೇಕು. ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ದೇವರು ನನ್ನ ಹೃದಯದಲ್ಲಿದ್ದಾನೆ. ಇವಾಗ ವಾಕ್ಯಕ್ಕೆ ನಾನು ಕೇಳುವಾಗ ಅಥವಾ ವಾಕ್ಯ ಓದುವಾಗ ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿ ಇಲ್ಲ ಎಂಬುದಾಗಿ ನನಗೆ ಅರ್ಥ ಆಗ್ತಾ ಇದೆ. ಆತನು ಎಲ್ಲಿದ್ದಾನೆ ಎಂಬುದಾಗಿ ನೋಡುವಾಗ ಈಗ ನಾನು ಬಾಗಿಲಲ್ಲಿ ತಟ್ಟುತ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಬಾಗಿಲು ಸಾಮಾನ್ಯವಾಗಿ ಯಾರು ತಟ್ತಾರೆ? ಒಳಗಡೆ ಇದ್ದವ್ರು ತಟ್ತಾರ ಅಥವಾ ಹೊರಗಡೆ ಇದ್ದವ್ರು ತಟ್ತಾರ? ಅಂದ್ರೆ ಯೇಸು ಕ್ರಿಸ್ತನ ಒಳಗಡೆ ಇದೆ, ನಮ್ಮ ಹೃದಯದಲ್ಲಿ ಇದ್ದಾರ, ಹೊರಗಡೆ ಇದ್ದಾರ? ಎಲ್ಲಿದ್ದಾರೆ? ಆಲೋಚನೆ ಮಾಡ್ರಿ ಪ್ರಿಯ ದೇವ್ರ ಮಕ್ಕಳೇ. ಆತ್ಮಿಕ ಜೀವಿತದಲ್ಲಿ ಈ ಒಂದು ವಿಷಯ ನೀವು ಮರೆತು ಹೋದ್ರೆ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದು ಬಹಳ ಕಷ್ಟ ಪ್ರಿಯ ದೇವ್ರ ಮಕ್ಕಳೇ. ಯಾಕೆ ಗೊತ್ತಾ? ಮನುಷ್ಯನು ಜನನ ಹೊಂದಿ ಭೂಮಿ ಮೇಲೆ ಬರ್ತಾ ಇದ್ದಾನೆ, ಮನುಷ್ಯನು ಮರಣ ಹೊಂದಿ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಮನುಷ್ಯನ ಜೀವಿತ ಕಾಲ ಭೂಮಿ ಮೇಲೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜನನದಿಂದ ಸ್ಟಾರ್ಟ್ ಆಗಿ ಮರಣದಿಂದ ಮುಗಿದು ಹೋಗುವುದೇ ಮನುಷ್ಯನ ಜೀವಿತ. ಈ ಜನನ ಮತ್ತು ಮರಣಕ್ಕೆ ಮಧ್ಯಕಾಲ ಏನಾದ್ರೂ ಇದೆಯಾ ನೋಡ್ರಿ, ಅದೇ ಮನುಷ್ಯನ ಜೀವಿತ ಕಾಲ. ಈ ಜೀವಿತ ಕಾಲದಲ್ಲಿ ನಾನು ಹೇಗಿದ್ದರೆ ಪರಲೋಕ ರಾಜ್ಯಕ್ಕೆ ನಾನು ಸೇರಿಕೊಳ್ಳುತ್ತೇನೆ ಎಂಬ ಆಲೋಚನೆ ಯಾರಾದ್ರೂ ಮಾಡಿ ಜೀವಿಸ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹೊರತು ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇನೆ, ಪ್ರತಿ ವಾರ ಚರ್ಚಿಗೆ ಹೋಗ್ತಾ ಇದ್ದಿದ್ದೇನೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದೇನೆ ಅಂದ್ರೆ ಪರಲೋಕ ರಾಜ್ಯ ಸಿಗುವುದಿಲ್ಲ. ಯಾರಿಗೆ ಸಿಗುತ್ತೆ ಗೊತ್ತಾ? ವಾಕ್ಯಾನುಸಾರವಾಗಿ ಜೀವಿಸುವವರಿಗೆ ಮಾತ್ರ ಸಿಗುತ್ತೆ ಪ್ರಿಯ ದೇವ್ರ ಮಕ್ಕಳೇ. ಯಾವಾಗ ನಾವು ವಾಕ್ಯಾನುಸಾರವಾಗಿ ಜೀವಿಸ್ತೇವೆ ಗೊತ್ತಾ? ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿದ್ದಾಗ ಮಾತ್ರ ನಾವು
ಜೀವಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ಇಲ್ಲ ಪ್ರಿಯದೇವ್ರ ಮಕ್ಕಳೇ. ಒಂದು ಸಾರಿ ಮನುಷ್ಯನ ಜೀವಿತ ಕಾಲದಲ್ಲಿ ನೀವು ಹಿಂದಕ್ಕೆ ಹೋಗಿ ನೋಡ್ರಿ. ಇವಾಗ ಒಬ್ಬೊಬ್ಬರಿಗೆ ನೋಡಿದ್ರೆ, ಚಿಕ್ಕ ಮಕ್ಕಳು ಬಿಡ್ರಿ, ದೊಡ್ಡವರ ಆಯುಷ್ ಕಾಲ ನೋಡ್ಬೇಕಾದ್ರೆ ಒಬ್ಬೊಬ್ಬರಿಗೆ 30 ವರ್ಷ, 35 ವರ್ಷ, 40 ವರ್ಷ, 5 ವರ್ಷದವರು ಇದ್ದೀರಾ ಇಲ್ವಾ? ಇದ್ದೀರಾ ಇಲ್ವಾ? ಅಂದ್ರೆ ದೇವರು ಕೊಡ್ತಕ್ಕಂಥ ಆಯುಷ್ ಕಾಲ ಎಷ್ಟು? ದೇವರು ಮನುಷ್ಯನಿಗೆ ಕೊಡ್ತಕ್ಕಂಥ ಆಯುಷ್ ಕಾಲ ಎಷ್ಟು? ಎಷ್ಟ್ರಿ? 70-80 ವರ್ಷ ಹೇಳಿದಿರಲ್ಲ. ಈ 70-80 ವರ್ಷವೂ ಸಹ ದೇವರು ನಮಗೆ ಕೊಟ್ಟಿಲ್ಲ ಎಂಬುದಾಗಿ ನಿಮಗೆ ಬೈಬಲ್ ಅಲ್ಲೇ ನಾನು ತೋರಿಸ್ತೇನೆ. ಮೊಟ್ಟ ಮೊದಲನೇ ಮಾನವನಾದಂತ ಆದಾಮನು ಎಷ್ಟು ಕಾಲ ಬದುಕಿದ್ದಾನೆ ಗೊತ್ತಾ? 930 ವರ್ಷ ಬದುಕಿದ್ದಾನೆ. 930 ವರ್ಷ ಬದುಕಿದಂತ ಆ ಮಾನವನಾದ ಮನುಷ್ಯನ ಅಂತೆಯೇ ನಾವು ಸಹ ಈ ಭೂಮಿ ಮೇಲೆ ಇದ್ದಿದ್ದೇವೆ. ಯಾಕೆ ಮನುಷ್ಯನ ಆಯುಷ್ಕಾಲ ಕಡಿಮೆ ಮಾಡಿದ್ದಾರೆ ದೇವರು? ಮನುಷ್ಯನು ಮಾಡತಕ್ಕಂತ ಪಾಪವನ್ನು ನೋಡಿ ತನ್ನ ಹೃದಯದಲ್ಲಿ ಆತನು ನೋವು ತಾಳದೆ ಮನುಷ್ಯನ ಆಯುಷ್ಕಾಲ ಕಡಿಮೆ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಗೊತ್ತಾ? 120 ಮಾಡಿದ್ದಾರೆ. 120 ಮಾಡಿದ ತಕ್ಷಣ ಮತ್ತೆ ಮನುಷ್ಯನ ಆಯುಷ್ಕಾಲ ಎಲ್ಲಿಗೆ ಕಡಿಮೆ ಮಾಡಿದ್ದಾರೆ ಗೊತ್ತಾ? 70 ಹೆಚ್ಚು ಬಲವಿದ್ದರೆ 80 ವರ್ಷ. 70-80 ವರ್ಷ ಕಾಲ ನಾನು ಬದುಕುತ್ತೇನೆ ಎಂಬುದಾಗಿ ಮನುಷ್ಯನ ಅಂದುಕೊಳ್ತಾ ಇದ್ದಾನೆ ಹೊರತು ಮನುಷ್ಯನು 70-80 ವರ್ಷ ಕಾಲ ನಾನು ಬದುಕಿರುತ್ತೇನೆ ಅಂದುಕೊಳ್ತಾ ಇದ್ದಾನೆ. ಅವನಿಗೆ ಗೊತ್ತಿರಲಾರದಂತ ಒಂದು ವಿಷಯ ಏನು ಗೊತ್ತಾ? ಯಾಕೋಬನು ಬರೆದ ಪತ್ರಿಕೆ 4:14 ನೋಡ್ರಿ. ಯಾಕೋಬನು ಬರೆದ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ ಇರುತ್ತೆ ನೋಡ್ರಿ. ಹಳ ಒಡಂಬಡಿಕೆಯಲ್ಲಿ ಹುಡುಕಿದ್ರೆ ನಿಮಗೆ ಸಿಗೋದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಬರೆದ ಪತ್ರಿಕೆ, ಪೇತ್ರನು ಬರೆದ ಪತ್ರಿಕೆ ಪಕ್ಕದಲ್ಲೇ ಇರುತ್ತೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ ನೋಡ್ರಿ. ಯಾರ ಜೀವಮಾನವು ಎಂತದ್ದು ಅಂತ ಏನಂತ ಮಾತಾಡಿದ್ದಾರೆ ಅಲ್ಲಿ? ನಿಮ್ಮ ಜೀವಮಾನವು ಎಂತದ್ದು ಅಂತ ಕ್ವಶನ್ ಮಾರ್ಕ್ ಇದೆಯಾ ಇಲ್ವಾ? ಅಲ್ಲಿ ಇದೆಯಾ? ಅದು ಯಾರಿಗೆ ಕ್ವಶನ್ ಹಾಕಿದ್ದಾರೆ? ಯಾರಿಗೆ? ಇಲ್ಲಿಯವರೆಗೆ ಮನುಷ್ಯನು ಏನಂದುಕೊಂಡು ಬದುಕ್ತಾ ಇದ್ದಾನೆ? ನಾನು 70-80 ವರ್ಷ ಬದುಕುತ್ತೇನೆ ಎಂಬುದಾಗಿ ತಿಳಿದುಕೊಂಡು ಜೀವಿಸ್ತಾ ಇದ್ದಾನೆ. ಆದ್ರೆ ಇವಾಗ ಮತ್ತೆ ಓದಮ್ಮ. ನೀವು ಅಂದರೆ ನಾವೇ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುವಿರಿ. ಹಬೆಯಂತಿರುವಿರಿ ಅಂದ್ರೆ ಗೊತ್ತಾ? ಅರ್ಥ ಆಗಿದೆಯಾ? ನೀವು ಪ್ರತಿ ದಿವಸ ಒಂದು ಬೊಗೋನಿಯಲ್ಲಿ ರೈಸ್ ಇಟ್ಟು ಅದು ಉಕ್ಕುವಾಗ ಏನ್ ಮಾಡ್ತೀರಿ ನೀವು? ಅದ್ರ ಮೇಲಿರ್ತಕ್ಕಂತ ಪಾತ್ರೆ ನೀವು ತೆಗಿತೀರಾ ಅಲ್ವಾ? ಪಾತ್ರೆ ತೆಗೆದ ತಕ್ಷಣ ಏನ್ ಕಾಣಿಸುತ್ತೆ ಅಲ್ಲಿ? ಏನ್ ಕಾಣಿಸುತ್ತೆ ಅಲ್ಲಿ? ಹಬೆ ಅಂತಿದ್ದೀರಿ ಅಂದಿದ್ದಾರೆ ನೋಡ್ರಿ. ಆ ಹೊಗೆ ನಿನಗೆ ಕಾಣಿಸುತ್ತೆ. ಎಷ್ಟು ಕಾಲ ಕಾಣಿಸುತ್ತೆ? ಗಂಟೆ ಕಾಣಿಸ್ತಾ? 2 ಗಂಟೆ ಕಾಣಿಸುತ್ತಾ? 1 ನಿಮಿಷ? 2 ಸೆಕೆಂಡು? ಅಷ್ಟರಲ್ಲಿ ಕಾಣಿ ಅಷ್ಟರಲ್ಲಿ ಮಾಯ ಆಗೋಗುತ್ತೆ. ಪ್ರಿಯದರ ಮಕ್ಕಳೇ, ಮನುಷ್ಯನ ಆಯುಷ್ಕಾಲ ಹೇಗಿದೆ ಅಂತ 14ನೇ ವಚನದಿಂದ ಮತ್ತೆ ಓದಮ್ಮ. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ನೀವು ಪಾತ್ರೆ ತೆಗೆದ ತಕ್ಷಣ ಆ ಹಬೆಯಂತೆ ಇರತಕ್ಕಂತ ಅದು ಎಷ್ಟರ ಮಟ್ಟಿಗೆ ನಿಮಗೆ ಕಾಣಿಸುತ್ತೋ ಅಷ್ಟರಲ್ಲೇ ಕಾಣಿ ಅಷ್ಟರಲ್ಲೇ ಮಾಯ ಆಗೋಗ್ತಾ ಇದೆಯಲ್ವಾ? ಅದನ್ನು ಸಹ ನಿಮಗೆ ಏನು ಕಲಿಸ್ತಾ ಇದೆ ಗೊತ್ತಾ? ಪಾಠ ಕಲಿಸ್ತಾ ಇದೆ ಪ್ರಿಯರ ಮಕ್ಕಳೇ. ನಿಮ್ಮ ಆಯುಷ್ಕಾಲ ಎಂತದ್ದು ಗೊತ್ತಾ? ನಾ ಕಾಣಿಸೋದಿಲ್ಲ, ಇಷ್ಟರಲ್ಲೇ ಕಾಣಿ ಇಷ್ಟರಲ್ಲೇ ಮಾಯ ಆಗಿ ಹೋಗ್ತಾ ಇದ್ದೇನೆ ನೋಡ್ರಿ. ಅದೇ ನಿಮ್ಮ ಜೀವಿತ ಕಾಲ ಎಂಬುದಾಗಿ ಮನುಷ್ಯನಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಆದ್ರೆ ಮನುಷ್ಯನು ಮಾತ್ರ 70-80 ವರ್ಷ ಕಾಲ ನಾನು ಬದುಕ್ತೀನಿ ಎನ್ನುವುದಾಗಿ ಆಲೋಚನೆ ಮಾಡಿಕೊಂಡು ಬದುಕ್ತಾ ಇದ್ದಾನೆ. ಆಲೋಚನೆ ಮಾಡಿದ ಮಕ್ಕಳೇ, ಇವಾಗ ನಿಂತ್ಕೊಂಡು ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನಾಳೆ ಬದುಕ್ತೀನಿ ಎಂಬ ಗ್ಯಾರಂಟಿ ನೀವು ಯಾರಾದ್ರೂ ಕೊಡ್ತೀರಾ? ನೀವು ಕುಂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಿ, ನಿಮ್ಮಲ್ಲಿ ಎಲ್ಲರೂ ಬದುಕ್ತೀರಿ ಎಂಬ ಗ್ಯಾರಂಟಿ ನೀವು ಕೊಡ್ತೀರಾ? ನಾನು ಕೊಡ್ತೀನ?
ಮನುಷ್ಯನು ಅಷ್ಟರಲ್ಲಿ ಕಾಣಿ ಅಷ್ಟರಲ್ಲಿ ಮಾಯವಾಗ್ತಕ್ಕಂತ ಜೀವಿತ ಕಾಲವನ್ನು ಇಟ್ಟುಕೊಂಡು ಬದುಕ್ತಾ ಇದ್ದಾನೆ. ಆದ್ರೆ ಮನುಷ್ಯನಿಗೆ ಮರಣ ಯಾವತ್ತು ಬರುತ್ತದೋ ಗೊತ್ತಿಲ್ಲ. ಆದ್ರೆ ಮನುಷ್ಯನಿಗೆ ಎಷ್ಟು ಅಹಂಕಾರ, ಎಷ್ಟು ಆ ಮನುಷ್ಯನಲ್ಲಿ ಎಷ್ಟು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಕ್ಕಂಥ ಗುಣಲಕ್ಷಣಗಳು ಒಂದ್ಸರಿ ಆಲೋಚನೆ ಮಾಡ್ರಿ. ಮನುಷ್ಯನು ನಿಜವಾಗ್ಲೂ ದೇವರನ್ನು ನಂಬಿದ ಮೇಲೆ ಒಂದು ಆಲೋಚನೆ ಮಾಡಿಕೊಳ್ಬೇಕು ಪ್ರಿಯ ಮಕ್ಕಳೇ. ಏನಂತ ಗೊತ್ತಾ? ನಾನು ಒಂದು ದಿವಸ ಪರಲೋಕದಲ್ಲಿದ್ದೇನೆ. ಪರಲೋಕದಲ್ಲಿದ್ದಂತ ನಾನು ಭೂಮಿ ಮೇಲೆ ಬಂದಿದ್ದೇನೆ. ಬಂದಂತ ನಾನು ತಿರುಗಿ ಎಲ್ಲಿಗೆ ಹೋಗಬೇಕು? ತಂದೆಯ ಬಳಿಗೆ ನಾನು ಹೋಗಬೇಕು ಎಂಬುವ ವಿಷಯ ಮರೆತು ಹೋಗಿದ್ದಾನೆ ಪ್ರಿಯ ಮಕ್ಕಳೇ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ಇರುತ್ತೆ ಆ ಮಾತು. ನೋಡ್ರಿ ಒಂದ್ಸಾರಿ ಪೇತ್ರನು ಬರೆದ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ನೋಡ್ರಿ ಒಂದ್ಸರಿ. ಮೊದಲನೇ ಪೇತ್ರನು 2ನೇ ಅಧ್ಯಾಯ ನೋಡ್ರಿ ಒಂದ್ಸರಿ. ಆದ ಕಾರಣ ಎಲ್ಲ ಕೆಟ್ಟತನವನ್ನು ಅಲ್ಲಿ ಯಾತ್ರಿಕರು ಎಂಬುದಾಗಿ ನಾವು ನೋಡುತ್ತೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಒಂದು ನಿಮಿಷ, 2ನೇ ಪತ್ರಿಕೆ ನೋಡ್ರಿ ಒಂದ್ಸರಿ. ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ನೋಡಿ. ಪ್ರಿಯರೇ ಪ್ರವಾಸಿಗಳು, ಇಲ್ಲಿಂದ ಜಾಗೃತವಾಗಿ ಕೇಳ್ರಿ. ಪ್ರಿಯರೇ ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿ ಏನ್ ಅರ್ಥ ಆಗಿದೆ ನಮ್ಗೆ? ಪ್ರವಾಸಿಗಳೇ, ಪರದೇಶಸ್ಥರು, ನೀವು ನಿಮ್ಮ ಆತ್ಮಗಳ ಮೇಲೆ ಶರೀರ ಕಾರ್ಯಗಳಂದ್ರೆ ಮನುಷ್ಯನ ಇವತ್ತು ಭೂಮಿ ಮೇಲೆ ಯಾವುದಕ್ಕೋಸ್ಕರ ಬದುಕ್ತಾ ಇದ್ದಾನೆ ಗೊತ್ತಾ? ಶರೀರಕ್ಕೋಸ್ಕರ ಬದುಕ್ತಾ ಇದ್ದಾನೆ. ಈ ಶರೀರಕ್ಕೋಸ್ಕರ ಬೇಕಾದಂಥದ್ದೇನು? ಊಟ, ವಸ್ತ್ರ, ಮನೆ, ಹಣ, ಬೆಳ್ಳಿ, ಬಂಗಾರ, ಇವೆಲ್ಲ ಬೇಕಾ ಅಲ್ವಾ? ಇದಕ್ಕೋಸ್ಕರನೇ ಮನುಷ್ಯ ಬದುಕ್ತಾ ಇದ್ದಾನೆ ಹೊರತು ಅಲ್ಲಿ ಒಂದು ವಿಷಯ ಮರ್ತೋಗಿದ್ದಾನೆ. ಏನಂತ? ಪ್ರವಾಸಿಗಳು, ಪರದೇಶಸ್ಥನು ನಾನು ಆಗಿದ್ದೇನೆ ಅಂದ್ರೆ ಏನು ಗೊತ್ತಾ? ಯಾತ್ರಿಕರಂದ್ರೆ ಏನು ಗೊತ್ತಾ? ಮೊನ್ನೆ ಚಾಂಬಳಿಂದ ಯವನಸ್ಥ ಹುಡುಗರೆಲ್ಲರೂ ಹೈದರಾಬಾದ್ ಬಂದಿದ್ದಾರೆ. ಯಾಕೆ? ಟೂರ್ ಅಂತ ಬಂದಿದ್ದಾರೆ. ಅವರು ಪಿಕ್ನಿಕ್ ಮಾಡೋಕೆ ಬಂದಿದ್ದಾರೆ. ಒಂದು ದಿನ ಮಾತ್ರ ಅವರು ನಿರ್ಣಯಿಸಿಕೊಂಡು ಪಿಕ್ನಿಕ್ ಮಾಡಿಕೊಂಡು ತಿರುಗಿ ಅವರು ಎಲ್ಲಿ ಬಂದಿದ್ದಾರೆ? ಸ್ವಂತ ಊರಿಗೆ ಬಂದಿದ್ದಾರೆ. ನಾವೆಲ್ಲರೂ ಸಹ ಪರಲೋಕವೇ ನಮ್ಮ ಸ್ವಂತ ಊರು. ಆದ್ರೆ ಆ ಸ್ವಂತ ಊರನ್ನು ಬಿಟ್ಟು ಭೂಮಿ ಮೇಲೆ ಯಾಕೆ ಬಂದಿದ್ದೇವೆ ಅಂತ ಗೊತ್ತಾ? ಯಾತ್ರಿಕರಾಗಿ ನಾವು ಬಂದಿದ್ದೇವೆ. ಕೆಲವು ದೇವರು ನಮಗೆ ಕೊಟ್ಟಂತ ಆಯುಷ್ ಕಾಲದಲ್ಲಿ ಆತನಿಗೋಸ್ಕರ ಬದುಕಿ ತಿರುಗಿ ನಾವು ಹೋಗುವುದಕ್ಕೋಸ್ಕರ ಬಂದಿದ್ದೇವೆ ಹೊರತು ಇಲ್ಲಿ ಭೂಮಿಯ ಮೇಲೆ ಯಾವುದೋ ಒಂದು ನಾನು ಸಂಪಾದನೆ ಮಾಡಿಕೊಂಡು ಇಲ್ಲೇ ಜೀವಿಸ್ಬೇಕಂತ ನಾವು ಬಂದಿಲ್ಲ ಪ್ರಿಯ ದೇವ್ರ ಮಕ್ಕಳೇ. ಆದ್ರೆ ಇವತ್ತು ಮನುಷ್ಯನು ಆ ನಾನು ಯಾತ್ರಿಕನಾಗಿ ಬಂದಿದ್ದೇನೆ ಎಂಬ ವಿಷಯನೇ ಮರೆತು ಹೋಗಿ ಇವತ್ತು ಮನುಷ್ಯನು ಶರೀರ ಆಶೆಗಳಲ್ಲಿ ಬದುಕ್ತಾ ಇದ್ದಾನೆ ಪ್ರಿಯ ದೇವ್ರ ಮಕ್ಕಳೇ. ಶರೀರ ಆಶಯದಲ್ಲಿ ಬದುಕ್ತಾ ಇದ್ದಾನೆ. ಹೋಗ್ಲಿ, ದೇವರು ಇಷ್ಟಕ್ಕೆ ಭೂಮಿ ಮೇಲೆ ನಮಗೆ ಯಾಕೆ ಕಳಿಸಿರ್ಬಹುದು? ಆಲೋಚನೆ ಮಾಡೋಣ ಸರ್. ದೇವರು ಭೂಮಿ ಮೇಲೆ ನಮಗೆ ಯಾಕೆ ಕಳಿಸಿರಬಹುದು? ಎಫೆಸದವರಿಗೆ ಬರೆದ ಪತ್ರಿಕೆ ನಮ್ಮನ್ನು ಭೂಮಿ ಮೇಲೆ ದೇವರು ಯಾಕೆ ಕಳುಹಿಸಿದಾರೋ ಅಲ್ಲಿ ಹೇಳಿದ್ದಾರೆ ನೋಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ
2ನೇ ಅಧ್ಯಾಯ 10ನೇ ವಚನ ನೋಡಿ ಜಾಗೃತವಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ತೆಗಿರಮ್ಮ ತೆಗಿರಿ. ಯಾ ಕಾರ್ಯಗಳನ್ನು? ಸತ್ಕಾರ್ಯಗಳನ್ನು ಅಂದ್ರೆ ಏನು ಗೊತ್ತಾ? ಓದಮ್ಮ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಯಾರಲ್ಲಿ ಸೃಷ್ಟಿಸಲ್ಪಟ್ಟೆವಂತೆ? ಯೇಸು ಕ್ರಿಸ್ತನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಯಾವುದಕ್ಕೋಸ್ಕರ? ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ. ಸತ್ಕಾರ್ಯಗಳೆಂದರೇನು? ಸತ್ಕಾರ್ಯಗಳೆಂದರೇನು? ಲೋಕದಲ್ಲಿ ಕೆಲವು ಕಾರ್ಯಗಳಿವೆ. ಸತ್ಕಾರ್ಯಗಳೆಂದರೆ ಏನು ಗೊತ್ತಾ? ಊಟ ಇಲ್ಲದವರಿಗೆ ಊಟ ಬಡಿಸುವುದು ಸತ್ಕಾರ್ಯ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದು ಸತ್ಕಾರ್ಯ. ಅವು ಒಳ್ಳೆ ಕಾರ್ಯಗಳೇ, ಅವಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸತ್ ಅಂದ್ರೆ ಏನು ಗೊತ್ತಾ? ಸತ್ಯ. ಸತ್ಯ ಸತ್ಯ ಅಂದ್ರೆ ಏನು? ಯೋಹಾನನು ಬರೆದ ಸುವಾರ್ತೆ 17:17 ನೋಡಿ. ಆ ಸತ್ಯ ಅಂದ್ರೆ ಏನು? ಯೋಹಾನನು ಬರೆದ ಸುವಾರ್ತೆ 17:17 ನೋಡ್ರಿ. ಸತ್ ಅಂದ್ರೆ ಏನು? ಏನಂತ ಇಲ್ಲಿ? ನಿನ್ನ ವಾಕ್ಯವೇ ಸತ್ಯವು ಅಂದ್ರೆ ಯಾರು? ಆ ವಾಕ್ಯವೆಂಬವನು ಯಾರು? ದೇವರಲ್ವಾ? ಆದರೆ ಸತ್ಕಾರ್ಯ ಅಂದರೆ, ಸತ್ಕಾರ್ಯಗಳನ್ನು ಅಂದರೆ ವಾಕ್ಯಾನುಸಾರವಾಗಿ ನೀನು ಜೀವಿಸಿ ಕೆಲವು ಕಾರ್ಯಗಳನ್ನು ಅಥವಾ ಕ್ರಿಯೆಗಳನ್ನು ಮಾಡುವುದಕ್ಕೋಸ್ಕರ ಭೂಮಿ ಮೇಲೆ ದೇವರು ನಮ್ಮನ್ನು ಕಳುಹಿಸಿದ್ದಾನೆ. ಅದರಲ್ಲಿ ಒಂದು ಮಾತ್ರ, ಅದರಲ್ಲಿ ಒಂದು ಪ್ರಾಮುಖ್ಯವಾದದ್ದು ಏನು ಗೊತ್ತಾ? ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸುವುದಾದರೆ ಧರ್ಮಶಾಸ್ತ್ರವನ್ನೇ ಕೈಕೊಂಡುವವನಂತೆ. ಸತ್ಕಾರ್ಯಗಳಲ್ಲಿ ಒಂದು ಕಾರ್ಯ ನೀವು ಆಲೋಚನೆ ಮಾಡುವುದಾದರೆ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಈ ವಾಕ್ಯ ಎಷ್ಟು ಸಾರಿ ಓದಿದ್ದೀರಿ? ಒಂದ್ಸಾರಿ ಕೈ ಮೇಲೆ ಮಾಡ್ರಿ. ಎಷ್ಟು ಸಾರಿ ಓದಿದ್ದೀರಿ? ಎಷ್ಟೋ ಸಾರಿ ಓದಿದೀವಲ್ಲ, ಎಷ್ಟೋ ಸಾರಿ ಓದಿದೀವಲ್ಲ. ಅದು ಕೇವಲ ಓದುವುದಕ್ಕೋಸ್ಕರನ ಅಥವಾ ಕ್ರಿಯೆಗಳಲ್ಲಿ ನಾವು ಇಟ್ಟುಕೊಂಡು ನಡೆಯುವುದಕ್ಕೋಸ್ಕರನ? ಹೇಳ್ರಿ ಪ್ರಿಯ ದೇವ್ರ ಮಕ್ಕಳೇ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂದ್ರೆ ಏನು ಗೊತ್ತಾ? ಏನು ಗೊತ್ತಾ? ವಾಕ್ಯಾನುಸಾರವಾಗಿ ನಿನ್ನನ್ನು ನೀನು ಕಾಪಾಡಿಕೊಂಡು ನಿನ್ನ ನೆರೆಯವರನ್ನು ಪ್ರೀತಿಸುವುದೇ ಸತ್ಕಾರ್ಯ. ಇದು ನಾವು ಮಾಡ್ತಾ ಇದ್ದೇವ? ಭೂಮಿ ಮೇಲೆ ನಮ್ಗೆ ಯಾಕೆ ಕಳಿಸಿದಾರಂತೆ? ಸತ್ಕಾರ್ಯ ಮಾಡುವುದಕ್ಕೋಸ್ಕರನಲ್ಲ. ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದಿದ್ದಕ್ಕೆ ಯಾತಕ್ಕೋಸ್ಕರ? ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದನು ಎಂಬುದಾಗಿ ಓದಿಕೊಳ್ತೇವೆ. ಬರೀ ನಾವು ಯಾಕೆ ಬಂದಿದ್ದೇವೆ? ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ಎಂಬುದಾಗಿ ನಾವು ಓದ್ಕೊಳ್ತಾ ಇದ್ದಿದ್ದೇವೆ. ಆದ್ರೆ ನಾವು ಯಾವುದಕ್ಕೋಸ್ಕರ ಬಂದಿದ್ದೇವೆ ಎಂಬುದಾಗಿ ಕ್ವಶನ್ ಮಾರ್ಕ್ ಹಾಕಿಕೊಂಡ್ರೆ ಇಲ್ಲಿ ವಾಕ್ಯ ಹೇಳುತ್ತೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಭೂಮಿ ಮೇಲೆ ನೀವು ನಾನು ಬಂದಿದ್ದೇವೆ ಎಂಬುದಾಗಿ ಹೇಳ್ತಾ ಇದೆ. ಈ ಕಾರ್ಯ ನಾವು ಯಾರಾದ್ರೂ ಮಾಡ್ತಾ ಇದ್ದಿದ್ದೇವಾ? ಈ ಕಾರ್ಯ ನಾವು ಯಾರಾದ್ರೂ ಮಾಡ್ತಾ ಇದ್ದಿದ್ದೇವಾ? ಆಲೋಚನೆ ಮಾಡಿ ಪ್ರಿಯರ ಮಕ್ಕಳೇ. ಅಂದ್ರೆ ನಿಮಗೆ ಚೆನ್ನಾಗಿ ಅರ್ಥವಾಗುವ ಒಂದು ವಿಷಯ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ಇನ್ನೊಂದು 2 ರೆಫರೆನ್ಸ್ ಹೇಳಿ ನಾನು ಮುಗಿಸ್ತೇನೆ. ನೀವು ಕೂಲಿ ಮಾಡಕ್ಕೆ ಹೊಲಕ್ಕೆ ಹೋಗ್ತಾ ಇರ್ತೀರಾ ಇಲ್ವಾ? ನೀವು ಹೊಲಕ್ಕೆ ಹೋಗಿ ಅವ್ರು ಹೇಳಿದ ಕೆಲಸ ಮಾಡಿದ ಮೇಲೆ ನಿಮಗ್ ಕೂಲಿ ಬರುತ್ತಾ, ಅಥವಾ ಅವ್ರು ಬಾಂದಿದ್ದಾರೆ ಎಂಬುದಾಗಿ ನೀವು ಹೊಲದಲ್ಲಿ ಕುಂತು ತಿರುಗಿ ಮನೆಗೆ ಬಂದ್ರೆ ಕೂಲಿ ಸಿಗುತ್ತಾ? ಹೇಳಿ. ಏನ್ ಮಾಡಿದ್ರೆ ಸಿಗ್ತಾರೆ? ಅವ್ರು ಹೇಳಿದ ಕೆಲಸ ಮಾಡಿದ್ರೆ ನಿಮಗ್ ಬಂದ ಮೇಲೆ ಸಾಯಂಕಾಲ ಮನೆಯಲ್ಲಿ ಏನು ಸಿಗುತ್ತಾ? ಕೂಲಿ ಸಿಗುತ್ತೆ. ಇವಾಗ ಇದೇ ಆಲೋಚನೆ ನಿಮ್ ಮೈಂಡ್ ಅಲ್ಲಿ ಇಟ್ಕೊಂಡು ಇವಾಗ ನೀವು ಚಾಮರ ಊರಿನಿಂದ ಹೊಲಕ್ಕೆ ಹೋಗಿರಲ್ಲ, ಅದೇ ಮನಸ್ಸಿನಲ್ಲಿ ಇಟ್ಕೊಂಡು ಪರಲೋಕದಿಂದ ಭೂಲೋಕಕ್ಕೆ ನಾನು ಯಾತಕ್ಕೋಸ್ಕರ ಬಂದಿದ್ದೇನೆ?
ಅಲ್ಲೊಬ್ಬ ಯಜಮಾನನಿದ್ದಾನೆ, ಆ ಯಜಮಾನನು ನನಗೆ ಕೆಲಸ ಕೊಟ್ಟು ಕಳಿಸಿದ್ದಾನೆ. ಯಾವ ಕೆಲಸ? ಸತ್ಕಾರ್ಯವೆಂಬ ಕೆಲಸ ಕೊಟ್ಟು ಕಳಿಸಿದ್ದಾನೆ. ಆ ಸತ್ಕಾರ್ಯವೆಂಬ ಕೆಲಸ ನಾನು ಮಾಡಿದ್ದ ಮೇಲೆ ನನಗೆ ಬರಬೇಕಾದಂತ ಸಂಬಳ ಆತನು ಕೊಡುವವನಾಗಿದ್ದಾನೆ. ಯಾವ ಸಂಬಳದು? ಆಶೀರ್ವಾದನ ಹೋಗ್ಲಿ, ಆಶೀರ್ವಾದ ಬಗ್ಗೆದಲ್ಲಿ ನಾನು ಸ್ವಲ್ಪ ಮಾತಾಡ್ತೇನೆ. ಧನವಂತನು ಲಾಜರು ಇಬ್ಬರಿದ್ದಾರೆ, ಇದ್ದಾರಾ ಇಲ್ವಾ? ಧನವಂತನು ಆಸ್ತಿ ಐಶ್ವರ್ಯ ಉಳ್ಳವನ ಅಥವಾ ಇಲ್ವಾ? ಲಾಜರು ಅವನು ಎಲ್ಲಿಗೆ ಹೋಗಿದ್ದಾನೆ? ಭಿಕ್ಷಗಾರನು ಆಗಿರುವಂತ ಲಾಜರನು ಎಲ್ಲಿ ಹೋಗಿದ್ದಾನೆ? ಅಬ್ರಹಾಮನು ಎಲ್ಲಾದ್ರೂ ಇದ್ದಾನೋ ಅವನ ಎದೆಗೆ ಒರಗಿಸುವುದಕ್ಕೋಸ್ಕರ ಹೋಗಿದ್ದಾನೆ. ಪರದೇಶಿಗೆ ಅವನು ಹೋಗಿದ್ದಾನೆ. ಮತ್ತೆ ಐಶ್ವರ್ಯವುಳ್ಳಂತವನು ಅವನ ಆಶೀರ್ವಾದ ಹೊಂದಿದ್ದ. ಆಶೀರ್ವಾದ ಅಂದ ತಕ್ಷಣ ಹಣ, ಐಶ್ವರ್ಯ, ಬೆಳ್ಳಿ, ಬಂಗಾರ, ಬಿಲ್ಡಿಂಗ್, ಇದೇನಾ ನಮ್ಮ ಆಶೀರ್ವಾದ? ಅವನಿಗೆ ಎಲ್ಲನೇ ಇತ್ತು, ಆದ್ರೆ ಅವನು ಎಲ್ಲಿ ಹೋಗಿದ್ದಾನೆ? ಯಾತಕ್ಕೋಸ್ಕರ? ಅವನು ಪಾಪ ಮಾಡಿ ಹೋಗಿದ್ದಾನ? ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಕೇವಲ ಭೂಮಿ ಮೇಲೆ ನೀನಿರುವಾಗ ಸುಖ ಪಟ್ಟಿದ್ದಕ್ಕೋಸ್ಕರ ಎಂಬುದಾಗಿರುತ್ತೆ. ಸುಖ ಪಡುವುದು ಅಷ್ಟು ಒಳ್ಳೇದಲ್ಲ ಪ್ರಿಯರ ಮಕ್ಕಳೇ. ಸುಖ ಪಡಿರಿ, ಎದರಲ್ಲೂ ಗೊತ್ತಾ? ದೇವರ ವಾಕ್ಯಾನುಸಾರವಾಗಿ ಬದುಕಿ ನೀವು ಸುಖ ಪಡಿರಿ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ವಾಕ್ಯ ಓದಿಕೊಂಡು ಪಕ್ಕದಲ್ಲಿ ಇಡುವುದಲ್ಲ. ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ನೀವು ಏನ್ ಮಾಡ್ರಿ ಅಂತ ಹೇಳಿದ್ದಾರೆ? ಯಾರು ಪ್ರಾರ್ಥನೆ ಮಾಡಿದ್ರಿ ನೋಡ್ರಿ? ನಿಮ್ಗೆ ಯಾರಾದ್ರೂ ಒಂದು ಮಾತಂದ್ರೆ ಅವರಿಗೆ, ಅವ್ರು ಒಂದಂದ್ರೆ ನಾವು ಎರಡು ಅಂದು ಬರ್ತೀವಿ. ಅವಕಾಶ ಸಿಕ್ಕಿದ್ರೆ ಹುಡುಗನು ಸಹ ಬರ್ತೀವಿ. ಆದ್ರೆ ವಾಕ್ಯ ಎಲ್ಲ ಓದ್ತೀವಿ ಗೊತ್ತಾ? ಚರ್ಚಲ್ಲಿದ್ದಾಗ ಮಾತ್ರ ವಾಕ್ಯ ಓದ್ತೀವಿ. ಚರ್ಚಿನ ಹೊರಗೆ ಬಂದ ತಕ್ಷಣ ನಮ್ಮಲ್ಲಿರ್ತಕ್ಕಂಥ ವಿಶ್ವರೂಪ ಸ್ವರೂಪನೇ ಬೇರೆ ಗೊತ್ತಾ? ಹೀಗಾದ್ರೆ ನಾವು ಪರಲೋಕ ಪಡ್ಕೊಳ್ಳಕ್ ಸಾಧ್ಯನಾ? ಆಲೋಚನೆ ಮಾಡ್ರಿ ಪ್ರಿಯರ ಮಕ್ಕಳು. ಮತ್ತೆ ನಾವು ವಾಕ್ಯಾನುಸಾರವಾಗಿ ಜೀವಿಸ್ಲಿಕ್ಕೆ ನಾವು ಎಷ್ಟೋ ಪ್ರಯತ್ನ ಪಟ್ಟರು ಯಾಕೆ ನಾವು ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ? ಆಲೋಚನೆ ಮಾಡೋಣ. ಇದೊಂದು ಆಲೋಚನೆ ನಾವು ಚೆನ್ನಾಗಿ ಧ್ಯಾನಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಳ್ಳೋಣ. ಏನ್ ಆಲೋಚನೆ ಮಾಡೋಣ? ನೀವೊಂದ್ಸಾರಿ ಜೋರಾಗಿ ಹೇಳ್ರಿ, ನೀವು ವಾಕ್ಯಾನುಸಾರವಾಗಿ ಜೀವಿಸಬೇಕು ಎಂಬುದಾಗಿ ಎಷ್ಟು ಸಾರಿ ಅಂದುಕೊಂಡಿರ್ಬೋದು? ಸುಮಾರು ಸಾರಿ ಅಂದ್ಕೊಂಡಿದ್ದೀರಿ. ಏನಂತ? ನಾನು ವಾಕ್ಯಾನುಸಾರವಾಗಿ ಬದುಕಬೇಕು. ಮುಖ್ಯವಾಗಿ ಯಾವಾಗ ಗೊತ್ತಾ? ಜನವರಿ 1st ನೈಟ್, 31st ನೈಟ್ ಏನಂತ ತೀರ್ಮಾನ ತೆಗೆದುಕೊಳ್ತೇವೆ ಗೊತ್ತಾ? ಇಲ್ಲಿಯವರೆಗೆ ನಾನು ಹೇಗೆ ಜೀವಿಸಿದನೋ ನನಗಂತೂ ಗೊತ್ತಿಲ್ಲ. ಆದರೆ ಇವತ್ತು 31st ನೈಟ್ ನಾನು ನನ್ನ ಹಳೆಯ ಜೀವಿತವನ್ನು ಬಿಟ್ಟು ನಾನು ಹೊಸ ವರ್ಷದಲ್ಲಿ ಕಾಲಿಡ್ತಾ ಇದ್ದೇನೆ. ನನ್ನ ಜೀವನವನ್ನು ನಾನು ಹೊಸದಾಗಿ ಪ್ರಾರಂಭ ಮಾಡುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ಕೊಳ್ತೇವ ಇಲ್ವಾ? ಅಂದ್ರೆ ಇದು ವಾಕ್ಯಾನುಸಾರವಾಗಿ ಜೀವಿಸಬೇಕು ಎಂಬ ಆಲೋಚನೆನಾ ಅಥವಾ ಇಲ್ವಾ? ವಾಕ್ಯಾನುಸಾರವಾಗಿ ಜೀವಿಸಬೇಕೆಂಬ ಆಲೋಚನೆ ಎಷ್ಟೋ ಸಾರಿ ನಮಗ್ ಬಂದ್ರು ನಾವು ಯಾಕೆ ವಾಕ್ಯಾನುಸಾರವಾಗಿ ಜೀವಿಸ್ತಾ ಇಲ್ಲ ಅಂದ್ರೆ, ಒಂದು ಸಾರಿ ವಾಕ್ಯಕ್ಕೆ ನಾವು ಕೇಳೋಣ. ಯಾಕೆ ನಾವು ವಾಕ್ಯಾನುಸಾರವಾಗಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಒಂದ್ಸಾರಿ ನಾವು ವಾಕ್ಯಕ್ಕೆ ಕೇಳೋದಾದರೆ, ಯೋಹಾನನು ಬರೆದ ಸುವಾರ್ತೆ ನೋಡಿ, ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಚೆನ್ನಾಗಿ ಓದಬೇಕು. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ ಸ್ಪಷ್ಟವಾಗಿ ಓದ್ರಿ. ಯೇಸು ಕ್ರಿಸ್ತನು ಸೌಮ್ಯ ರೂಪದಲ್ಲಿ ಹೇಳಿದ ಮಾತು. ನಾವು ಎಷ್ಟೋ ಸಾರಿ ವಾಕ್ಯಾನುಸಾರವಾಗಿ ಬದುಕಬೇಕು ಎಂಬುದಾಗಿ ಎಷ್ಟೋ ತೀರ್ಮಾನ ತೆಗೆದುಕೊಂಡ್ರು ನಾವು ಯಾಕೆ ವಾಕ್ಯಾನುಸಾರವಾಗಿ ನಾವು ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ವಾಕ್ಯ ನಮಗೆ ಹೇಳ್ತಾ ಇದೆ. ನಿಮಗೆ ಯಾಕೆ ನೀವು ವಾಕ್ಯಾನುಸಾರವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ. 24ನೇ ವಚನ ಯಾರಿಗೆ ಹೇಳ್ತಾ ಇದ್ದಾರಂತೆ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸುಳ್ಳಲ್ಲ, ನಿಜ ನಿಜವಾಗಿ ಹೇಳುತ್ತೇನೆ. ಗೋಧಿ ಕಾಳು ಗೊತ್ತಾ ಇಲ್ವಾ ನಿಮ್ಗೆ? ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯುವುದಿದ್ದರೆ ಅಲ್ಲ, ಸಾಯದಿದ್ದರೆ
ಒಂದೇ ಆಗಿ ಉಳಿಯುವುದು. ಉಳಿಯುವುದು. ಈ ಮಾತು ಎಷ್ಟು ಜನರಿಗೆ ಅರ್ಥ ಆಗಿದೆ? ಈ ಮಾತು ಎಷ್ಟು ಜನರಿಗೆ ಅರ್ಥ ಆಗಿದೆ? ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು. ಉಳಿಯುವುದು ಎಂಬುದಾಗಿ ಓದಿಕೊಂಡಿದ್ದೇವೆ. ಏನಾಗದಿದ್ದರೆ ಒಂದೇ ಆಗಿರುತ್ತೆ ಅಂತ ನೀವು ಇಟ್ಕೊಂಡು ಮಾತಾಡ್ಬೇಕು. ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದ ತಕ್ಷಣ ಅದು ಏನಾದ್ರೆ ಫಲಿಸ್ತದೆ, ಏನಾಗದೆ ಹೋದರೆ ಫಲಿಸೋದಿಲ್ಲ ಎಂಬುದಾಗಿ ನಮ್ಗೆ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಿದೆ. ಗೋಧಿ ಕಾಳು ಭೂಮಿಯ ಒಳಗೆ ಬಿದ್ದ ತಕ್ಷಣ ಅದು ಏನಾಗ್ಬೇಕು? ಸತ್ತರೆ ಏನಾಗುತ್ತೆ? ಏನಾಗುತ್ತೆ? ಫಲ ಕೊಡುತ್ತದೆ. ಒಂದೇ ಕಾಳು ಹೋಗಿ ತಿರುಗಿ ಮೊಳಕೆ ಎದ್ದು ಅದು ಎಷ್ಟು ಗೋಧಿ ಕಾಳು ಕೊಡುತ್ತೀರಿ? ಗೋಧಿ ತೆನಿ ಗೊತ್ತಲ್ಲ, ಒಂದೇ ಕಾಳು ಭೂಮಿಯಲ್ಲಿ ಹೋಗಿದೆ, ಆ ಒಂದು ಕಾಳು ಸತ್ತಿದೆ, ಅದು ತಿರುಗಿ ಮೊಳಕೆ ಬಂದು ಒಂದು ತೆನಿ ತೆಗೆದಿದೆ. ಆ ತೆನಿಗೆ ಎಷ್ಟು ಗೋಧಿ ಕಾಳು ಇದ್ದಿರ್ಬೋದು? 10, 15, 20, 50 ಈ ರೀತಿ ನೀವು ಲೆಕ್ಕ ಹಾಕೊಡ್ರಿ. ಆದ್ರೆ ಮನುಷ್ಯನು ಯಾಕೆ ಫಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ದೀಕ್ಷೆ ಸ್ನಾನ ತೆಗೆದುಕೊಂಡಾಗ ನೀವು ಸತ್ತೀರಾ ಸತ್ತಿಲ್ವಾ? ಹೇಗ್ ಸತ್ತೀರ ನೋಡ್ರಿ ಒಂದ್ಸರಿ ಹೇಳ್ರಿ. ನಿಮ್ಮ ಹಳೇ ಜೀವಿತವನ್ನು ನಿಮ್ಮಲ್ಲಿ ನೀರಲ್ಲಿ ಮುಳುಗಿಸಿದಾಗ ನೀವು ಏನ್ ಮಾಡಿದಿರಿ? ಪಾಪದ ಪಾಲಿಗೆ ನೀವು ಸತ್ತವರಾಗಿದ್ದೀರಿ. ಸತ್ತವರಾದಂತ ನೀವು ಗೋಧಿ ಯಾವ ರೀತಿಯಲ್ಲಿ ಬೆಳೆದಿದೆಯೋ ಆ ರೀತಿಯಲ್ಲಿ ನೀವು ಬೆಳೀತಾ ಇದ್ದೀರಾ? ಬೆಳೀತಾ ಇದ್ದೀರಾ? ಬೆಳೀತಾ ಇಲ್ಲ ಅಂತ ನಿಮ್ಮ ಬಾಯಿಯಿಂದ ಬಂದಿದೆ ಅಂದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಏನು ಗೊತ್ತಾ? ನೀವು ನಿಜವಾಗ್ಲೂ ಸತ್ತಿಲ್ಲ ಎಂಬುದಾಗಿ ಅರ್ಥ ಆಗ್ತಾ ಇದೆ. ಗೋಧಿ ಕಾಳು ಅಂತ ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಗೆ ಹೇಗಿರುತ್ತೆ? ಓದಮ್ಮ ಮತ್ತೊಂದು ಸಾರಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು. ನೀವು ಒಂದೇ ಆಗಿ ಉಳಿದಿದ್ದೀರಾ? ಅಥವಾ ನಿಮ್ಮ ಕ್ರಿಯೆಗಳನ್ನು ನೋಡಿ, ನಿಮ್ಮ ಗುಣಗಳನ್ನು ನೋಡಿ 4 ಜನ ನಿಮ್ಮಲ್ಲಿ ಬಂದು ಕುಂತು ನಿಮ್ಮ ಜೊತೆ ವಾಕ್ಯ ಮಾತಾಡ್ತಾ ಇದ್ದಾರ? ಏನ್ ಮಾತಾಡ್ತಾ ಇದ್ದಾರೆ? ಆಡ್ತಾ ಇದ್ದಾರ? 4 ಜನ ಹೆಣ್ಮಕ್ಳು ಕುಂತು ವಾಕ್ಯನೇ ಮಾತಾಡ್ಕೊಳ್ತೀರಾ? ಯಾರ ಬಗ್ಗೆ ಮಾತಾಡ್ಕೊಳ್ತೀರಾ? ಯಾರ ಬಗ್ಗೆ ರೀ? ಆಲೋಚನೆ ಮಾಡಿದ್ದೀವಿ ಮಕ್ಕಳೇ. ಈ ಗೋಧಿ ಕಾಳು ನಮಗೆ ಏನ್ ಕಲಿಸ್ತಾ ಇದೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಗೋಧಿ ಕಾಳು ನಮಗೆ ಏನ್ ಕಲಿಸ್ತಾ ಇದೆ ಗೊತ್ತಾ? ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದ ತಕ್ಷಣ ಅದು ಎಲ್ಲರಿಗೂ ಗೊತ್ತು, ಸತ್ತರೆ ಅದು ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ. ನೀವು ಕ್ರಿಸ್ತನಲ್ಲಿ ಜೀವಿಸಬೇಕು ಎಂಬುದಾಗಿ ಒಂದು ವೇಳೆ ನೀವು ಅಂದುಕೊಂಡ್ರೆ, ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ನೀವು ಸತ್ತರೆ ಮಾತ್ರ ನೀವು ಅನೇಕ ಫಲಗಳನ್ನು ನೀವು ಫಲಿಸುವವರಾಗಿರ್ತೀರಿ. ಹೊರತು ನೀವು ಯಾವತ್ತೂ ಒಂದು ವೇಳೆ ಸಂಪೂರ್ಣವಾಗಿ ಸತ್ತಿಲ್ಲ ಅಂದ್ರೆ ಕ್ರಿಸ್ತನಲ್ಲಿ ಫಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯರ ಮಕ್ಕಳು, ಕ್ರಿಸ್ತನಲ್ಲಿ ಫಲಿಸುವುದಂದ್ರೆ ಏನು? ಫಲಿಸುವುದಂದ್ರೆ ಏನು? ಗಲತಿ ಪತ್ರಿಕೆ ತೆಗಿರಿ. ಗಲತಿ ಪತ್ರಿಕೆ 5ನೇ ಅಧ್ಯಾಯ ತೆಗಿತಾ ಇದ್ದೀರಮ್ಮ? ಸಿಕ್ತಾ? ಗಲತಿ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ನೋಡಿ. ಇಂಥ ಕಾರ್ಯಗಳನ್ನು ಅಂದ ತಕ್ಷಣ ಮೈಂಡ್ ಅಲ್ಲಿ ಏನ್ ಬರ್ಬೇಕು ಗೊತ್ತಾ? ಎಂಥ ಕಾರ್ಯಗಳನ್ನು ಎಂಬುದಾಗಿ ಬರ್ಬೇಕು. ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಇಲ್ಲಿಂದ ಜಾಗೃತವಾಗಿ ಕೇಳಬೇಕು ಪ್ರತಿಯೊಬ್ಬರು. ಏನಂತಾರೆ? ಮೊದಲನೇದು ಏನಂತ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಇಂಥವುಗಳೇ. ಆಲೋಚನೆ ಮಾಡಿದಿರಾ? ಎಷ್ಟಂತ ಅಲ್ಲಿ
ಆತ್ಮ ಫಲಗಳಂತಾರೆ ಅವ್ರಿಗೆ. ಅವಕ್ಕ ಏನಂತ ಕರೀತಾರ ಗೊತ್ತಾ? ಆತ್ಮ ಫಲಗಳು ಎಂಬುದಾಗಿ ಕರೀತಾರೆ. ಆತ್ಮ ಫಲ ಎಷ್ಟಿವೆ? ಎಷ್ಟ್ರಿ? ಎಷ್ಟಿವೆ ಆತ್ಮ ಫಲಗಳು? 9 ಇರುತ್ತೆ ರೀ. ಎಷ್ಟ್ರಿ? 9 ಇರುತ್ತೆ. 9ರಲ್ಲಿ ಮೊಟ್ಟ ಮೊದಲನೇದೇನಿದೆ? ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾನು ಸಂಪೂರ್ಣವಾಗಿ ಪಾಪದ ಪಾಲಿಗೆ ಸತ್ತಿದ್ದೇನೆ, ಸತ್ತಂತ ಆ ಗೋಧಿ ಕಾಳೆ ಫಲಿಸ್ತಾ ಇದೆ ಅಂದ್ರೆ ಸತ್ತಂತ ನಾನು ಸಹ ಫಲಿಸ್ಬೇಕೆಂಬ ಆಲೋಚನೆ ಬರಬೇಕಾ ಬರಬಾರ್ದ? ಅಂದ್ರೆ ಸತ್ತಂತ ನೀವು, ದೀಕ್ಷಾ ಸ್ನಾನ ತೆಗೆದುಕೊಂಡು ಸತ್ತಂತ ನೀವು ಪ್ರೀತಿ ಎಂಬುವ ಒಂದೇ ಒಂದು ವಿಷಯ ಮೊಟ್ಟ ಮೊದಲನೇದಾಗಿ ನನ್ನಲ್ಲಿ ನಿಜವಾಗ್ಲೂ ವಾಕ್ಯಾನುಸಾರವಾಗಿರುವಂತ ಪ್ರೀತಿ ನನ್ನಲ್ಲಿದೆ ಎನ್ನುವ್ರ ಕೈ ಮೇಲೆ ಮಾಡ್ರಿ. ಬರುತ್ತೀರಿ? ಕೈ ಬರುತ್ತಾ? ನೀವು ಮುಂದಿನ ಆತ್ಮ ಫಲಗಳು ಎಷ್ಟು? 9. 9 ಫಲಗಳಲ್ಲಿ ಒಂದೇ ಒಂದು ಫಲ ನಿಮ್ಮಲ್ಲಿ ಯಾರಾದ್ರ ಹತ್ರ ಕಾಣಿಸ್ತಾ ಇದೆಯಾ? ನನ್ನನ್ನು ಹಿಡ್ಕೊಂಡು ಯಾವುದೋ ನಾನು ನಿಮಗೋಸ್ಕರ ಮಾತ್ರ ಮಾತಾಡ್ತಾ ಇಲ್ಲ, ನನಗೂ ಸಹ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. 9 ಆತ್ಮ ಫಲಗಳು. ಆ 9ರಲ್ಲಿ ಒಂದು ನನ್ನಲ್ಲಿ ನಿಜವಾಗ್ಲೂ ನೆರವೇರ್ತಾ ಇದೆ ಎನ್ನುವ್ರ ಕೈ ಮೇಲೆ ಮಾಡ್ರಿ. ಅಂದ್ರೆ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೋ ಗೊತ್ತಾ? ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೋ ಗೊತ್ತಾ? ಪಿಕ್ಚರ್ ನೋಡ್ತಾ ಇರ್ತೀರಲ್ವಾ ಅನೇಕರು? ಹೀರೋ ಬೈಕ್ ಮೇಲೆ ಕುಂತು ಈ ಮನೆಯಿಂದ ಆ ಮನೆ ಮೇಲೆ ಆಡ್ತಾನ್ರಿ. ಅದು ನಿಜವಾಗ್ಲೂನಾ? ಅದು ನಿಜನಾ? ಡೂಪ್ಲಿಕೇಟ್ ಅದು. ಅಂದ್ರೆ ಅದಕ್ಕೆ ಏನಂತಾರೆ ಗೊತ್ತಾ? ನಟನ ಅಂತಾರೆ. ಅದಕ್ಕೋಸ್ಕರನೇ ಅದು ನಟಿಸುವವರು. ಇವತ್ತು ಪಿಕ್ಚರ್ ಅಲ್ಲಿ ನಟಿಸ್ತಕ್ಕಂತ ನಟನೆ ಜೀವಿತ ಇವತ್ತು ಯಾರಲ್ಲಿ ಬಂದಿದೆ ಗೊತ್ತಾ? ಕ್ರೈಸ್ತವರಲ್ಲಿ ಬಂದಿದೆ ಪ್ರಿಯ ದೇವ್ರ ಮಕ್ಕಳೇ. ಏನಂತ ಗೊತ್ತಾ? ನಾವು ಕ್ರೈಸ್ತರು ಎಂಬುದಾಗಿ ನಟಿಸ್ತಾ ಇದ್ದೇವೆ ಹೊರತು ಕ್ರೈಸ್ತರು ಎಂಬುದಾಗಿ ಜೀವಿಸ್ತಾ ಇಲ್ಲ. ನೋಡಿ, ಆಲೋಚನೆ ಮಾಡಿ ಪ್ರಿಯ ದೇವ್ರ ಮಕ್ಕಳೇ. ಕ್ರೈಸ್ತರು ಎಂಬುದಾಗಿ ನಟಿಸ್ತಾ ಇದ್ದೀವಿ ಹೊರತು ಕ್ರೈಸ್ತರು ಎಂಬುದಾಗಿ ನಾವು ಜೀವಿಸ್ತಾ ಇಲ್ಲ ಪ್ರಿಯ ದೇವ್ರ ಮಕ್ಕಳೇ. ಜೀವಿಸಿದರೆ ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆ ಹೊರತು ನಟನ ಜೀವಿತವನ್ನು ಜೀವಿಸಿದರೆ ಇದು ದೇವರು ಸಹಿಸಿಕೊಳ್ಳುವುದಿಲ್ಲ ಪ್ರಿಯ ದೇವರ ಮಕ್ಕಳೇ. ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ತೇನೆ. ಪ್ರತಿ ಮನುಷ್ಯನ ಜೊತೆ ಮಾತಾಡ್ತಕ್ಕಂಥ ಮಾತದು, ಪ್ರತಿ ಮನುಷ್ಯನ ಜೀವಿತಕ್ಕೆ ಬೇಕಾದಂತ ಮಾತದು. ಆ ಮಾತು ಹೇಳಿ ನಾನು ಮುಗಿಸುತ್ತೇನೆ. ಒಂದು ಸಾರಿ ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ ನೋಡಿ. 13ನೇ ಅಧ್ಯಾಯ 12ನೇ ವಚನ. ಈರುಳು ಅಂದ್ರೆ ಏನ್ರಿ? ಈರುಳು ಅಂತ ಓದಿದ್ದೇವ? ಎಲ್ಲರ ಬೈಬಲ್ ಅಲ್ಲಿ ಇದೆಯಾ? ಈರುಳು ಅಂದ ತಕ್ಷಣ ಏನು? ಯಾಕೊಬ್ಬರಿಗೆ ಗೊತ್ತದೇನು? ಇರುಳು ಗಚ್ಚಿ ಅಂದ್ರೆ ಇರುಳು ಅಂದ್ರೆ ಏನು? ರಾತ್ರಿ ಅಥವಾ ಕತ್ತಲು. ಓಕೆನಾ? ಇವಾಗ ಹೋದ್ರಿ. ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು ಅಂತ ಓದಿಕೊಂಡಿದ್ದೇವೆ. ಇವಾಗ ಒಂದು ನಾನು ಕೇಳ್ತೀನಿ, ಇರುಳು ಬಹಳ ಮಟ್ಟಿಗೆ ಕಳೀತು, ಹಗಲು ಸಮೀಪವಾಗಿತ್ತು. ಇದರಲ್ಲಿ ನಮಗೆ ಏನ್ ವ್ಯತ್ಯಾಸ ಕಾಣ್ತಾ ಇದೆ? 12 ಗಂಟೆ ರಾತ್ರಿ ಇರ್ತದೆ, 12 ಗಂಟೆ ಹಗಲು ಇರುತ್ತದೆ. ಇವು ಎರಡು ಸಮಾನನೇ ಕಾಣಿಸ್ತಾ ಇದ್ದಾವಲ್ಲ ನಮ್ಗೆ. ಅದು ಏನ್ ಕಲಿಸ್ತಾ ಇದೆ ವಾಕ್ಯ ನಮ್ಗೆ? ಮತ್ತೊಂದು ಸರಿ ಓದಮ್ಮ. ಈರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಅಂದ್ರೆ ಏನು ಗೊತ್ತಾ? ನಿನ್ನಲ್ಲಿರ್ತಕ್ಕಂಥ ಪಾಪದ ಜೀವಿತ ಇಲ್ಲಿಯವರೆಗೆ ಎಷ್ಟೋ ಕಳೆದು ಹೋಯ್ತು, ಆದರೆ ಹಗಲು ಸಮೀಪವಾಯಿತು ಅಂದ್ರೆ ಏನು ಗೊತ್ತಾ? ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಾಗೆ ಒಂದು ಮಾತು ಹೇಳಿದ್ದಾರೆ. ಏನು ಗೊತ್ತಾ? ನಾನು ಲೋಕಕ್ಕೆ ಆ ಬೆಳಕೆಂಬುವ ಹಗಲೇ ಇವತ್ತು ನಿನ್ನಗೆ ಸಮೀಪವಾಗಿದೆ ಪ್ರಿಯ ದೇವ್ರ ಮಕ್ಕಳೇ. ಏನ್ ಕಲಿಸ್ತಾ ಇದ್ದಾರೆ? ಅದು ಇರುಳು ಇಲ್ಲಿಯವರೆಗೆ ಬಹಳ ಕಳೀತು ಅಂದ್ರೆ ನಿನ್ನ ಪಾಪದ ಜೀವಿತ ಇಲ್ಲಿಯವರೆಗೆ
ಅನೇಕವಾದಂತ ಪಾಪದ ಜೀವಿತ ಕಳೆದು ಹೋಯ್ತು. ಆದ್ರೆ ಇನ್ನು ಮೇಲೆ ನನ್ನ ವಾಕ್ಯದಿಂದ ನಿನ್ನನ್ನು ಎಚ್ಚರಿಸ್ತಾ ಇದ್ದಿದ್ದೇನೆ. ಏನು ಗೊತ್ತಾ? ಹಗಲು ಸಮೀಪವಾಯಿತು ಅಂದರೆ ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆ ಬೆಳಕಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಿನಗೆ ಸಮೀಪವಾಗಿದ್ದಾನೆ. ಆ ಸಮೀಪವಾಗಿರುವಂತವನು ಎಷ್ಟು ಸಮೀಪವಾಗಿದ್ದಾನೆಂದ್ರೆ, ಪ್ರಕಟಣೆಯ ಗ್ರಂಥ 3:20 ನಾವು ನೋಡಿಕೊಂಡಿದ್ದೇವೆ. ಬಾಗಲಲ್ಲಿ ನಿಂತುಕೊಂಡು ನಾನು ನಿನ್ನನ್ನು ತಟ್ಟುತ್ತಾ ಇದ್ದಿದ್ದೇನೆ. ಎಷ್ಟು ಸಮೀಪವಾಗಿದೆ ಅಂತ ಹಗಲು ನಿನ್ನ ಬಾಗಲು ತಟ್ಟುತ್ತಾ ಇದ್ದಾನೆ. ನಿನ್ನ ಬಾಗಿಲಲ್ಲೇ ಇದ್ದಾನೆ. ಯಾವ ಬಾಗಿಲ್ರಿ? ಹೃದಯ ಎಂಬ ಬಾಗಿಲ ಹತ್ತಿರನೇ ನಿಂತುಕೊಂಡಿದ್ದಾನೆ. ಬೆಳಕು ಎಂಬುವ ಆತನು ಆ ಹೃದಯ ಎಂಬ ಬಾಗಿಲು ತಟ್ಟುತ್ತಾ ಇದ್ದಿದ್ದಾನೆ. ನೀನು ಹೃದಯ ಎಂಬ ಬಾಗಿಲು ತೆರೆಯುವುದೇ ಲೇಟು, ನಿನ್ನ ಹೃದಯದಲ್ಲಿ ಬಂದು ಅವನು ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಿದ್ದಾನೆ. ಎಷ್ಟು ಜನರು ಇಲ್ಲಿಯವರೆಗೆ ಪಾಪದ ಜೀವಿತವನ್ನು ಎಷ್ಟೋ ನಾನು ಕಳೆದಿದ್ದೇನೆ. ನಿಜವಾಗ್ಲೂ ದೇವರು ಇವತ್ತು ನನ್ನ ಜೊತೆ ಮಾತಾಡಿದ್ದಾನೆ. ಇಲ್ಲಿಯವರೆಗೆ ನನ್ನ ಪಾಪದ ಜೀವಿತ ಕಳೆದು ಹೋಯಿತು. ಹಗಲು ಎಂಬುವ ಆ ಯೇಸು ಕ್ರಿಸ್ತನು ನನ್ನ ಹೃದಯದ ಬಾಗಿಲಿನ ಹತ್ತಿರ ನಿಂತುಕೊಂಡಿದ್ದಾನಲ್ಲ, ಆತನನ್ನು ನನ್ನ ಹೃದಯದಲ್ಲಿ ನಾನು ಆಹ್ವಾನಿಸುತ್ತೇನೆ ಎಂಬುದಾಗಿ ಎಷ್ಟು ಜನ ತೀರ್ಮಾನ ಮಾಡಿಕೊಳ್ಳುತ್ತಿರೋ ಮಾಡಿಕೊಡ್ರಿ ಪ್ರಿಯದವ್ರ ಮಕ್ಕಳೇ. ಯಾಕೆ ಗೊತ್ತಾ? ನಾಳಿನ ರೂಪ ನಮಗೆ ಗೊತ್ತಿಲ್ಲ. ನಾಳೆ ನಾವು ಬದುಕುತ್ತೇವೆ ಎಂಬುವ ಭರವಸೆಯೂ ಸಹ ನಮಗೆ ಇಲ್ಲ ಪ್ರಿಯದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಈ ರಾತ್ರಿನೇ ಒಂದು ವೇಳೆ ನಿನಗೆ ಕೊನೆ ರಾತ್ರಿ ಆದ್ರೆ, ಒಂದು ವೇಳೆ ನಿನ್ನಲ್ಲಿರ್ತಕ್ಕಂಥ ಕತ್ತಲೆಯ ಜೀವಿತ ಒಂದು ವೇಳೆ ಬಿಡದೆ ಹೋದರೆ, ಒಂದು ವೇಳೆ ಕೊನೆ ರಾತ್ರಿ ಆದ ತಕ್ಷಣ ಒಂದು ವೇಳೆ ನೀನು ಸತ್ತ ಕೂಡಲೇ ಪಾತಾಳದಲ್ಲಿ ಹೋಗಿ ನೀನು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಪ್ರಿಯದರ ಮಕ್ಕಳೇ. ಇಲ್ಲ, ನನ್ನ ವಾಕ್ಯವನ್ನು ಕೇಳಿದ್ದೇನೆ, ಸಂಪೂರ್ಣವಾಗಿ ವಾಕ್ಯಾನುಸಾರವಾಗಿ ನಾನು ಜೀವಿಸ್ತೇನೆ, ಇಲ್ಲಿವರೆಗೆ ನಾನು ಹೇಗೆ ಜೀವಿಸಿದ್ದೇನೆ ನನಗೆ ಗೊತ್ತಿಲ್ಲ, ಇವತ್ತು ದೇವರು ನನ್ನ ಜೊತೆ ಮಾತಾಡಿದ್ದಾನೆ ಎಂಬುದಾಗಿ ಒಂದು ವೇಳೆ ನೀನು ತೀರ್ಮಾನ ಮಾಡಿಕೊಂಡು ಬೆಳಕಾಗಿರುವಂತ ಆತನನ್ನು ನಿನ್ನ ಹೃದಯದಲ್ಲಿ ಆಹ್ವಾನಿಸ್ಲಿಕ್ಕೆ ನೀನು ಇಷ್ಟಪಡ್ತೀಯಾ? ಆದರೆ ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ನಮಗೋಸ್ಕರ. ಎಷ್ಟು ಹತ್ತಿರವಾಗಿದ್ದಾನೆಂದರೆ ಹೃದಯವೆಂಬ ಬಾಗಿಲಲ್ಲೇ ಇದ್ದಿದ್ದಾನೆ. ನಿನ್ನ ಹೃದಯ ತಟ್ತಾ ಇದ್ದಾನೆ. ಹೇಗೆ ತಟ್ತಾ ಇದ್ದಾನೆ? ಏನೋ ರೀ ಸರ್, ನಮಗಂತೂ ಗೊತ್ತಿಲ್ಲ, ಯಾವಾಗ ತಟ್ತಾರೋ ಏನೋ, ಯಾರಿಗೆ ತಟ್ತಾ ಇದ್ದಾರೋ ಏನೋ ಅಂತೀರ. ವಾಕ್ಯ ಯಾವಾಗಾದ್ರೂ ನಿನ್ನ ಜೊತೆ ಮಾತಾಡಿದಾಗ ನಿನ್ನಲ್ಲಿರ್ತಕ್ಕಂಥ ಬಲಹೀನತೆ, ಹೌದು ಈ ಬಲಹೀನತೆ ನನ್ನಲ್ಲಿ ಇದೆ ಅಂದ ತಕ್ಷಣ ಅದು ಏನು ಗೊತ್ತಾ? ನಿನ್ನ ಹೃದಯ ತಟ್ಟಿದ ಹಾಗೆ ಪ್ರಿಯದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಇವತ್ತಿನಿಂದ ನಾನು ವಾಕ್ಯಾನುಸಾರವಾಗಿ ಜೀವಿಸ್ತೇನೆ. ಯೇಸು ಕ್ರಿಸ್ತನನ್ನು ನನ್ನ ಹೃದಯದಲ್ಲಿ ಒಂದು ಸಾರಿ ನಾನು ಆಹ್ವಾನಿಸಿದ್ದೇನೆ. ನನಗೇ ಗೊತ್ತಿಲ್ಲ ಯೇಸು ಕ್ರಿಸ್ತನು ನನ್ನ ಹೃದಯದಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವ ವಿಷಯನೇ ನನಗೆ ಗೊತ್ತಿಲ್ಲ. ಇವತ್ತು ವಾಕ್ಯವನ್ನು ನೋಡಿದಾಗ ಅಥವಾ ವಾಕ್ಯವನ್ನು ಕೇಳಿದಾಗ ನನಗೊಂದು ವಿಷಯ ಅರ್ಥ ಆಗಿದೆ. ಯೇಸು ಕ್ರಿಸ್ತನು ನನ್ನ ಹೃದಯದಲ್ಲಿಲ್ಲ, ಹೊರಗಡೆ ಹೋಗಿದ್ದಾನೆ. ಆ ಹೊರಗಡೆ ಹೋಗಿದಂತ ಆ ಬೆಳಕಾಗಿರುವಂತ ಯೇಸು ಕ್ರಿಸ್ತನು ನನ್ನ ಹೃದಯವನ್ನು ತಟ್ತಾ ಇದ್ದಾನೆ. ಆ ಹೃದಯದಲ್ಲಿ ಆತನಿಗೆ ನಾನು ಸ್ಥಳ ಕೊಟ್ಟು ಆತನಿಗೋಸ್ಕರ ಜೀವಿಸ್ತೇನೆ, ವಾಕ್ಯಾನುಸಾರವಾಗಿ ಜೀವಿಸ್ತೇನೆ ಎಂಬುದಾಗಿ ಎಷ್ಟು ಜನರಾದರೂ ತೀರ್ಮಾನ ಮಾಡಿಕೊಂಡು ಆತನ ವಾಕ್ಯಾನುಸಾರವಾಗಿ ನಡೀತಿರೋ ಅದು ನಿರ್ಣಯ ನಿಮಗೆ ಬಿಟ್ಟಿದ್ದೇನೆ ಪ್ರಿಯದರ ಮಕ್ಕಳೇ. ಇವತ್ತು ಲೇಟ್ ಆಗಿದೆ, ನಾಳಿನ ದಿವಸ ಇನ್ನೂ ಅದ್ಭುತವಾದ ವಾಕ್ಯ ನಿಮಗೆ ನಾನು ಹೇಳಲಿಕ್ಕೆ, ನಾನು ನಾಳೆ ಒಂದು ದಿನ ಹೋದ್ರೂ ಪರವಾಗಿಲ್ಲ, ಚೆನ್ನಾಗಿ ನಾನು ప్రేమతో నన్ను ప్రేమించి నిత్య